ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಮಂಗಳವಾರ, ಬಹಳವಾದಂತಹ ಉತ್ತಮವಾದಂತಹ ದೇವತೆಗೆ ಆರಾಧನೆ ಮಾಡುವಂತಹ ದಿನ. ಏನಕ್ಕೆ ಅಂತಂದರೆ, ಈ ಮೇಲುಕೋಟೆ ಪ್ರಾಂತ್ಯದಲ್ಲಿರುವಂಥವರಿಗೆ, ಮಂಡ್ಯ ಮತ್ತು ನಾಗಮಂಗಲ ಸುತ್ತಮುತ್ತ ಇರುವಂತಹ ಜನಗಳಿಗಂತೂ ಉತ್ತಮವಾದಂತಹ ದಿನ. ಜೊತೆಯಲ್ಲಿ ಮಹಾವಿಷ್ಣು ಭಕ್ತರಿಗಂತೂ ಉತ್ತಮವಾದಂತಹ ಶುಭ ದಿನ. ಏನಕ್ಕೆ ಅಂತಂದರೆ, ಇದನ್ನು ಮೇಲುಕೋಟೆ ಚಿಲುವ ನಾರಾಯಣ ಸ್ವಾಮಿ ಇದ್ದಾರಲ್ಲ, ಅವರ ಜಯಂತಿಯಾಗುವಂತಹ ಅತ್ಯಂತವಾದಂಥ ಶುಭ ದಿನ. ಯಾಕೆಂದರೆ ಈಗ ಮೊನ್ನೆ ತಾನೇ ವೈರಮುಡಿ ಉತ್ಸವಗಳಾಯಿತು. ಅದಾದ ನಂತರದಲ್ಲಿ ಆಗುವಂಥದ್ದು ಈ ದಿನ ಅವರ ಜಯಂತಿ ಆಗ್ತಾಯಿದೆ. ವಿಶೇಷವಾದಂತಹ ದಿನ. ನಾವೆಲ್ಲರೂ ಸಹ ಭಗವಂತನಲ್ಲಿ, ಚೆಲುವ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನಂತಹ ಚೆಲುವು ನಮಗೂ ಸ್ವಲ್ಪ ಒಲಿಲಿ ಅಂತಹನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನೋಡಿ, ವಿಶೇಷವಾದಂತಹ ಈ ಮಂಗಳವಾರದ ದಿನದಂದು ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ತಟಸ್ಥ ಸ್ವಭಾವದಲ್ಲಿದ್ದರೂ ಸಹ ವ್ಯವಹಾರಗಳು ಅನುಕೂಲತೆಗಳಾಗತ್ತೆ. ಎಷ್ಟೋ ದಿನಗಳಿಂದ ವ್ಯವಹಾರಗಳು ಕೈಗೂಡದಲ್ಲಿರುವಂತಹ ವ್ಯವಹಾರಗಳೂ ಆಗುತ್ತೆ. ಮತ್ತು ಕೋರ್ಟು ಕಚೇರಿಗಳಲ್ಲೇನಾದರೂ ಕೆಲಸ ಕಾರ್ಯಗಳಿದ್ದರೆ ಅದೂ ಸಹ ನಿಮಗೆ ಮುನ್ನಡೆಗೆ ಬರುತ್ತೆ. ಅದು ಕೈಗೂಡುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಒಂದು ರೀತಿಯಾದಂತಹ ಉತ್ತಮವಾದಂತಹ ಬೆಳವಣಿಗೆ ವಾತಾವರಣ ನಿರ್ಮಾಣವಾಗುವಂಥದ್ದು ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೂ ಸಹ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಲಾಭ ಗಳಿಸುವಂಥದ್ದು, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ವ್ಯಾವಹಾರಿಕವಾದಂಥ ವಿಚಾರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳುವಂಥದ್ದು ಎಲ್ಲವೂ ಸಹ ಇರುವಂಥದ್ದಿರುತ್ತೆ. ಜೊತೆಯಲ್ಲಿ ಬಹಳ ಅನುಕೂಲತೆಗಳನ್ನು ನೋಡುವಂಥದ್ದು ದಿನಂತೂ ತುಂಬ ಖಂಡಿತವಾಗಿ ವೃಷಭ ರಾಶಿಯಾಗಿರುತ್ತೆ. ಮಿಥುನ ರಾಶಿಯವರೆಗೂ ಸಹ ಚೆನ್ನಾಗಿದೆ. ಹಣಕಾಸಿನ ವ್ಯವಹಾರ ಚೆನ್ನಾಗಿದೆ, ಕುಟುಂಬದಲ್ಲಿ ಸೌಖ್ಯವಿದೆ. ಆದರೆ ಮನಸ್ಸು ಬಹಳ ಗೊಂದಲ, ಬಹಳ ಚಂಚಲ. ಏನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗದಲ್ಲಿರುವಂತಹ ಗೊಂದಲಗಳು. ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ನೇಹಿತರೊಂದಿಗೆ ಗಲಾಟೆಗಳು, ಮನಸ್ತಾಪಗಳು, ಬೇಸರಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಕೋಪ ಶಮನವಾಗಿದೆ. ವ್ಯಾವಹಾರಿಕವಾದಂಥ ವಿಚಾರದ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ. ಜೊತೆಯಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳ ಆಲೋಚನೆಗಳನ್ನು ಮಾಡ್ತೀರಿ. ನಿಮ್ಮದು ಯಾವುದೇ ವ್ಯವಹಾರಗಳಿದ್ದರೆ ಅದು ವ್ಯವಹಾರಗಳು ಕೈಗೂಡುತ್ತೆ. ಜೊತೆಯಲ್ಲಿ ಸ್ವಲ್ಪ ಅಲೆದಾಟಗಳು, ಸುತ್ತಾಟಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ಸ್ವಲ್ಪ ಜಾಗ್ರತೆ. ನಂತರದಲ್ಲಿ ಸಿಂಹರಾಶಿಯವರಿಗೆ ಹೋಟೆಲ್ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭ ಗಳಿಕೆ. ಜೊತೆಯಲ್ಲಿ ಭೂಮಿ ಖರೀದಿ ಆಗುವಂಥದ್ದು. ಜೊತೆಯಲ್ಲಿ ಅತಿಯಾದಂಥ ಶತ್ರುಬಾಧೆಗಳು ನಿಮಗೆ ಜಾಸ್ತಿ ಇದೆ. ಅದರಿಂದ ಸ್ವಲ್ಪ ಜಾಗ್ರತೆಯನ್ನು ತಾವು ವಹಿಸಬೇಕಾಗ್ತದೆ. ನಂತರದಲ್ಲಿ ಕನ್ಯರಾಶಿಯವರಿಗೆ ಸ್ವಲ್ಪ ದೇಹದಲ್ಲಿ ಆಯಾಸ, ಸುಸ್ತು, ಸಂಕಟದ ವಾತಾವರಣ, ಸ್ವಲ್ಪ ಮೈಕೈ ನೋವು, ಕೈಕಾಲು ನೋವು ಆಗುವಂಥ ಸನ್ನಿವೇಶಗಳಿರುತ್ತೆ. ಮನಸ್ಸು ಬಹಳ ಚಂಚಲತೆಯಿಂದಿರುತ್ತೆ. ನೆಗಡಿ, ಶೀತ, ಕೆಮ್ಮುಗಳಿಂದ ಕೂಡಿರುವಂತಹ ವ್ಯತ್ಯಾಸಗಳು ದೇಹದಲ್ಲಾಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಬೆಳಗ್ಗೆ ಎದ್ದ ತಕ್ಷಣವೇ ಆದಷ್ಟು ಸಹ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವ ರುಕಮಿವ ಬಂಧನಾನ್ ಮೃತ್ಯೋ ಮೋಕ್ಷಿಮಮೃತಾಹಾತು ಮಂತ್ರಗಳನ್ನು ಹೇಳ್ಕೊಳ್ಳಿ. ಅನುಕೂಲತೆಗಳನ್ನು ನೋಡ್ತೀರಿ. ಜೊತೆಯಲ್ಲಿ ತುಲಾರಾಶಿಯವರಿಗೆ ವ್ಯವಹಾರದಂಥ ವಿಚಾರದಲ್ಲಿ ತುಂಬ ಅನುಕೂಲವಾಗುತ್ತೆ. ನಿಮಗೆ ಹಣಕಾಸಿನ ಅನುಕೂಲಗಳಾಗುತ್ತೆ. ಹೊಸ ಹೊಸ ಕೆಲಸಗಳಾಗುತ್ತೆ. ಹೊಸ ಹೊಸ ಸ್ನೇಹಿತರ ಭೇಟಿಗಳಾಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಒಂದು ಉತ್ತಮವಾದಂತಹ ವಾತಾವರಣಗಳಂತೂ ನಿರ್ಮಾಣವಾಗುತ್ತೆ. ಹಣಕಾಸಿನ ಅನುಕೂಲತೆಗಳು ತುಂಬ ಚೆನ್ನಾಗಾಗುತ್ತೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣಗಳಿರುತ್ತೆ, ಗೊಂದಲಗಳಿರುತ್ತೆ, ಸೋಂಬೇರಿತನ ಇರುತ್ತೆ. ತುಂಬ ನಿದ್ರೆ ಮಾಡಬೇಕು ಅನಿಸುತ್ತೆ. ಎಲ್ಲೂ ಹೊರಗಡೆ ಹೋಗೋದು ಬೇಡ ಅನಿಸುತ್ತೆ. ಸ್ವಲ್ಪ ಆಯಾಸ, ಸೋಂಬೇರಿತನ ನಿಮ್ಮನ್ನು ಆವರಿಸ್ಕೊಳ್ಳುವಂಥದ್ದು. ಯಾವುದಕ್ಕೂ ಸಹ ಇಂಟ್ರೆಸ್ಟ್ ಇಲ್ಲದ ರೀತಿಯಲ್ಲಿ ನಿಮ್ಮ ಬೆಳವಣಿಗೆ ಆಗುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ನಂತರದಲ್ಲಿ ಧನುಸು ರಾಶಿಯವರಿಗೆ
ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ. ನಿಮ್ಮನ್ನು ಕಂಡಾಗ ಹೊಟ್ಟೆ ಉರಿ ಪಡುವಂಥ ಜನಗಳು ಜಾಸ್ತಿ ಜನ ಸಿಗ್ತಾರೆ ನಿಮಗೆ. ನಿಮ್ಮನ್ನು ಹಾಳು ಮಾಡುವಂಥವ್ರು, ನಿಮಗೆ ಅವಹೇಳನವಾಗಿ ಮಾತನಾಡುವಂಥವ್ರು, ಸಣ್ಣ ಪುಟ್ಟ ವಿಚಾರ ಕಿರಿಕಿರಿ ಮಾಡುವಂಥ ಜನಗಳು ಸಿಗ್ತಾರೆ. ನಿಮ್ಮ ಬೆಳವಣಿಗೆ ನೋಡಿ ತುಂಬ ಜನ ಕಾಲೆಳೆಯುವಂಥವ್ರು ನಿಮ್ಮನ್ನು ಸಿಗ್ತಾರೆ. ನಿಮ್ಮ ಬಗ್ಗೆ ಬೇರೆಯವ್ರ ಜೊತೆ ಬಹಳ ನಿಂದನೆಯ ಮಾತುಗಳನ್ನು ಆಡ್ತಿರ್ತಾರೆ. ಸ್ವಲ್ಪ ಜಾಗ್ರತೆ. ಜೊತೆಯಲ್ಲಿ ಯಾವುದೇ ನಿಂದನೆಗಳ ಮಾತುಗಳಿಗೆ ವಿರುದ್ಧವಾದಂಥ ಮಾತುಗಳನ್ನು ನೀವು ಖಂಡಿತವಾಗಿ ಹಾಡಬೇಡಿ. ಇಲ್ಲದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳು, ಬೇರೆ ಬೇರೆ ರೀತಿಯಾದಂಥ ವಾತಾವರಣಗಳು ಸೃಷ್ಟಿಯಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಹೇಳ್ತಾ, ಮಕರ ರಾಶಿಯವರೆಗೂ ಸಹ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಎಷ್ಟೋ ದಿನಗಳಿಂದ ಆಗಬೇಕಂತ ನಷ್ಟಗಳೆಲ್ಲವೂ ಸಹ ತುಂಬುವಂಥದ್ದು, ನಷ್ಟ ದಿನಗಳು ಕಳೆಯುವಂಥದ್ದು, ಇವೆಲ್ಲ ವಾತಾವರಣಗಳಂತೂ ತುಂಬ ಚೆನ್ನಾಗಿ ಆಗಿರುವಂತಹ ವಾತಾವರಣಗಳಿರುತ್ತೆ. ತಂದೆಯ ಜೊತೆಯಲ್ಲಿ ಕಲಹಗಳನ್ನು ಮಾಡಿಕೊಳ್ಳದೆ ಪ್ರೀತಿ ವಾತ್ಸಲ್ಯದಲ್ಲಿ ಕುಟುಂಬದ ಜೊತೆಯಲ್ಲಿ ವರ್ತನೆಯನ್ನು ಮಾಡಿ, ತಂದೆ, ಹೆಂಡತಿ, ಮಕ್ಕಳು ಎಲ್ಲರ ಜೊತೆಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಉತ್ತಮವಾದಂಥ ಬಾಂಧವ್ಯತೆಗಳನ್ನು ಇಟ್ಕೊಳ್ಳಿ. ಅನುಕೂಲಗಳೇ ಆಗುತ್ತೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರೆಗೂ ಸಹ ಕುಂಭರಾಶಿಯವರಿಗಿರುವಂತಹ ರಾಶಿ ಅಂತಂದರೆ ಜನ್ಮದಲ್ಲಿ ಶನಿ, ಜನ್ಮದಲ್ಲಿ ಕುಜ, ಜನ್ಮದಲ್ಲಿ ಶುಕ್ರ. ಇಷ್ಟು ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹಣಕಾಸಿನ ದುಂದು ವೆಚ್ಚಗಳಾಗುತ್ತೆ. ನಿಮ್ಮ ಯಾರಿಗಾದರೂ ಸಾಲ ಸೂಲಗಳು ಕೊಟ್ಟರೆ ತುಂಬ ನಷ್ಟಗಳನ್ನು ಅನುಭವಿಸ್ತೀರಿ. ಎಷ್ಟೋ ದಿನಗಳಿಂದ ನಿಮಗೆ ಕೊಡಬೇಕಂತ ಸಾಲಗಳು ಸಹ ನಿಮಗೆ ಬರೋದಿಲ್ಲ. ಕೇಳೋಕ್ಕೋದ್ರೆ ಗಲಾಟೆಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ, ಬೇಸರವಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ, ಕುಟುಂಬದಲ್ಲಿ ಆರೋಗ್ಯ ವ್ಯತ್ಯಾಸವಾಗಿರುತ್ತೆ. ಅದಕ್ಕೋಸ್ಕರ ಹಣಕಾಸಿನ ಅತಿಯಾದಂಥ ಪರದಾಟಗಳಿರುತ್ತೆ, ಸುತ್ತಾಟಗಳಿರುತ್ತೆ. ಹಣಕಾಸಿಗೆ ತುಂಬ ಶ್ರಮವನ್ನು ಪಡ್ತಿರ್ತೀರಿ. ಬಹಳ ಜಾಗ್ರತೆ. ನಿಮ್ಮನ್ನು ಕಂಡಾಗ ನಿಮಗೆ ಕೋಪ ಬರುತ್ತೆ. ನಿಮಗೆ ಕಂಡಾಗ ನಿಮಗೆ ನಾನು ಶಕ್ತಿ ಹೀನನಾಗ್ಬಿಟ್ಟು ಅನ್ನುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಸ್ವಲ್ಪ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಹನುಮಂತನಿಗೊಂದು ಎಳ್ಳುಬತ್ತಿಯನ್ನು ಹಚ್ಚಿ ಸುಬ್ರಹ್ಮಣ್ಯಗೊಂದು ಅರ್ಚನೆಯನ್ನು ಮಾಡಿಸ್ಕೊಳ್ಳಿ, ಅನುಕೂಲವಾಗುತ್ತೆ. ನಂತರದಲ್ಲಿ ಮೀನರಾಶಿವರೆಗೂ ಸಹ ಜನ್ಮದಲ್ಲಿ ರಾಹು ಮತ್ತು ರವಿ ಇರುವಂಥದ್ದು. ರವಿ ಬಿಡುಗಡೆ ಆಗೋಕ್ಕೆ 1 ತಿಂಗಳ ಕಾಲ, ಹೆಚ್ಚು ಕಡಿಮೆ 20 ದಿನಗಳ ಕಾಲ ಬೇಕು. ರಾಹು ಅಂತೂ ಬಿಡುಗಡೆ ಆಗೋದಿಲ್ಲ. ಅಲ್ಲಿ ಬಂದಾಗ ಸಣ್ಣ ಪುಟ್ಟ ವಿಚಾರಗಳಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥ ಕೆಲಸನ ಕೆಡಿಸುವಂತಹ ವಾತಾವರಣಗಳು, ಆಗುವಂಥ ಲಾಭಗಳು ನಷ್ಟಕ್ಕೆ ಹೋಗುವಂಥದ್ದು, ಅತಿಯಾದಂಥ ಸುತ್ತಾಟಗಳು, ಅಲೆದಾಟಗಳು, ಬೇಸರಗಳು, ಮನಸ್ತಾಪಗಳು, ಕೋಪದ ವಾತಾವರಣಗಳು ಜಾಸ್ತಿ ಆಗುವಂಥದ್ದು, ಅತಿಯಾದಂಥ ದೊಡ್ಡ ಪ್ರಯತ್ನಗಳು ಲಾಭ ಮಾತ್ರ ಅಲ್ಪ ಪ್ರಮಾಣದಲ್ಲಿ ಆಗುವಂಥದ್ದು. ಆದ್ದರಿಂದ ಆತ ರೀತಿಯಲ್ಲಿರುತ್ತೆ. ಆದರೆ ನಿಮಗೆ ಇರುವಂತಹ ದೋಷಗಳು ಹಂಗಿರುತ್ತೆ. ಆದ್ದರಿಂದ ನೀವು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಿಮಗೆ ಅಧಿಪತಿಯಾದಂಥವನು ರಾಯರ ಪ್ರಾರ್ಥನೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಈ ಮಂತ್ರವನ್ನು ಯಾವಾಗಲೂ ಸಹ ಪಠಣವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ, ಈ ದಿನದ ವಿಶೇಷವಾದಂತಹ ಕಾರ್ಯಕ್ರಮ ಮಂಗಳವಾರದ ಕಾರ್ಯಕ್ರಮ, ಅದರಲ್ಲೂ ಸಹ 26ನೇ ತಾರೀಕಿನ ಕಾರ್ಯಕ್ರಮ. ಈ ದಿನದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಆಡ್ತೇವೆ. ನಾಳೆ ದಿನ ಭೇಟಿಯನ್ನು ಮಾಡೋಣ. ಮತ್ತೊಮ್ಮೆ ಈ ದಿನದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡೋಣ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.